ಸೌಂಡ್ ಹಿಡ್ಕಪ್ಪ ಇವತ್ತಿನ ದಿನ ವಲಯ ಈ ಒಂದು ಪುಣ್ಯ ನಾಡಿನಲ್ಲಿ ಬಹಳ ಒಂದು ಭಕ್ತಿಪೂರ್ವಕವಾಗಿ ತಾವೆಲ್ಲರೂ ಹಮ್ಮಿಕೊಂಡಿದ್ದೆ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಅಗ್ನಿಸಿದ್ದೇಶ್ವರ ಸ್ವಾಮೀಜಿಯವರ ಸಾಗರದಲ್ಲಿ ನನ್ನ ಆತ್ಮೀಯ ಶರಣಾರ್ಥಿಗಳನ್ನ ವಿನಂತಿಸುತ್ತಾ, ಅದೇ ತೆರನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಹೋದರಾದ ಮರಿಯಪ್ಪಗಳು ನನ್ನ ಆತ್ಮೀಯ ನಮಸ್ಕಾರಗಳನ್ನು ತಿಳಿಸುತ್ತಾ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಒಂದು ರೂವಾರಿಗಳು ಅಂತ ಹೇಳಿ ಬಯಸ್ತೀನಿ. ಯಾಕಂದ್ರೆ ಇವತ್ತು ಬೆಳಗಾವಿ ಜಿಲ್ಲೆನಾಗ ಪ್ರತಿಯೊಂದರಲ್ಲೂ ಸಹಿತ ಒಂದು ಸಣ್ಣ ಮಕ್ಕಳ ಥರ ಭಾಗಿಯಾಗಿ ಇವತ್ತು ಎಲ್ಲ ಒಂದು ತಾಯಂದಿರ ಒಂದು ಸಹೋದರರಾಗಿ ವಿಶೇಷವಾಗಿ ಒಂದು ಜಿಲ್ಲಾ ನಿರ್ದೇಶಕರಾದ ನಮ್ಮ ಸತೀಶ್ ನಾಯ್ಕ ಸರ್ ಅವರಿಗೆ ಸಹಿತ ನನ್ನ ಆತ್ಮೀಯ ನಮಸ್ಕಾರಗಳನ್ನ ತಿಳಿಸುತ್ತಾ, ಇವತ್ತು ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಒಳ್ಳೆಯ ಚೆನ್ನಾಗಿ ಆಗ್ಬೇಕಂದ್ರೆ ಯೋಗೀಶ್ ಸರ್ದೂ ಪಾತ್ರ ಬಹಳ ಮುಖ್ಯ ಐತಿ. ಅವ್ರದವ್ರು ಸಹಿತ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹಿರಿಯರಾದಂಥ ಶಿವಾನಂದನ ಹನುಮಸಾಗರವರಾಗಿರ್ಬೋದು, ಬಸವರಾಜನ ಲದ್ದಿಮಠ ಅವರು ಆಗಿರ್ಬೋದು, ಗಂಗಾಧರನ ಮುಳ್ಕೂರ್ ಆಗಿರ್ಬೋದು, ಸಹೋದರರಾದ ಗುಲಾಬಣ್ಣ ಬಾಳೆಕುಂದ್ರಿಗೆ ಅವರಾಗಿರ್ಬೋದು, ಪುಲ್ಕೇಶಿ ಗಿರಿಯಾಲ್ ಆಗಿರ್ಬೋದು, ಈ ಒಂದು ಕಾರ್ಯಕ್ರಮದ ಒಂದು ಪೂಜೆಯಲ್ಲಿ ಪಾಲ್ಗೊಂಡಂಥ ಉಪಾಧ್ಯಕ್ಷರಾದಂಥ ಹಿರಿಯರಾದಂಥ ಕ್ಯಾಸ್ಗೇರಿ ಅಜ್ಜ ಆಗಿರ್ಬೋದು, ರಾಜ್ಯಾಧ್ಯಕ್ಷರಾದಂಥ ರಂಜನಾ ಹುಚ್ಚಳಿ ಅವರಾಗಿರ್ಬೋದು, ಸಮಿತಿಯ ಸದಸ್ಯರಾಗಿರುವಂಥ ರಾಜಶೇಖರಣ್ಣ ಆಗಿರ್ಬೋದು, ನಾಗೇಶಣ್ಣ, ಸಂಗಮೇಶಣ್ಣ, ರಾಧಯ್ಯಣ್ಣ, ಈರಪ್ಪಣ್ಣ, ನಾಗೇಶಣ್ಣ, ಮಂಜುನಾಥಣ್ಣ, ಸಂಜು ಅಣ್ಣ, ಆಲ್ಮೋಸ್ಟ್ ಇಲ್ಲೆಲ್ಲರೂ ಸಾಕಷ್ಟು ಜನ, ಯಾಕಂದರೆ ಹನುಮಂತಣ್ಣ, ಯಾಕಂದರೆ ಎಲ್ಲರೂ ಹಿರಿಯರು ಎಲ್ಲರೂ ಗೊತ್ತಿದ್ದವರು. ಅದೇ ವಿಶೇಷವಾಗಿ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾಳ ಕಡೆ ನಾನು ನವೀನ್ ಹಿರೇಮಠ ಅವರನ್ನು ನೋಡ್ತೀನಿ, ಭಾಳ ಒಂದು ಒಳ್ಳೆ ಚೆನ್ನಾಗಿ ಪೂಜೆಯನ್ನು ಮಾಡಿ ನಿಜವಾಗ್ಲೂ ಎಲ್ಲರನ್ನು ಭಕ್ತಿಯ ಕಡೆ ಕೊಂಡೊಯ್ಯೋದು. ನವೀನ್ ಅವ್ರಿಗೂ ಸಹಿತ ನನ್ನ ಆತ್ಮೀಯ ನಮಸ್ಕಾರಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಹಿರಿಯರಿಗೂ, ಸಹೋದರಿಗೂ, ವಿಶೇಷವಾಗಿ ಎಲ್ಲ ತಾಯಂದಿರಿಗೂ ನಿಮ್ಮ ಪ್ರೀತಿಯ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಮಾಡಿಕೊಟ್ಟು ಶರಣು ಶರಣಾರ್ಥಿಗಳು. ಇವತ್ತು ನಿಜವಾಗ್ಲೂ ಭಾಳ ಒಂದು ಖುಷಿ ಆಗತ್ತೈತೆ. ಯಾಕಂದ್ರೆ ಇವತ್ತು ನಾನು ಧರ್ಮಸ್ಥಳ ಕಾರ್ಯಕ್ರಮ ಅಟೆಂಡ್ ಆಗಿತ್ತಂದ್ರೆ 5ನೇ ಕಾರ್ಯಕ್ರಮ. ಯಾಕಂದ್ರೆ ನೀವು ಎಲ್ಲಿ ಇರ್ತೀರಲ್ಲ ನಾ ಅಲ್ಲೇ ಇರ್ತೀನಿ. ಈಗ ಮೋಸ್ಟ್ಲಿ ಒಂದು 2 ದಿನದಿಂದ ಈ ಒಂದು ಪೂಜಾ ಕಾರ್ಯಕ್ರಮ ಚಾಲೂ ಆಗೈತಿ. ಈ ಒಂದು ಪ್ರತಿ ಕಾರ್ಯಕ್ರಮಕ್ಕೂ ಸಹಿತ ಕರೀತಾರೆ ನನಗೆ, ಸರ್ ಯೋಗೀಶ್ ಸರ್ ಆಗಿರ್ಬೋದು, ಸತೀಶ್ ನಾಯ್ಕ ಸರ್ ಆಗಿರ್ಬೋದು, ಮೇಡಮ್ ನೀವು ಪೂಜಾ ಕಾರ್ಯಕ್ರಮದಲ್ಲಿ ಅಂತಂದಾಗ ಒಂದು ಸ್ವಲ್ಪ ಅನಿಸ್ತೈತೆ ಆಗ್ತೈತೆ ಸರ್ ಅಂತ. ಆದರೂ ಸಹಿತ ಇವತ್ತು ನಾ ಯಾಕೆ ಈ ಧರ್ಮಸ್ಥಳ ಕಾರ್ಯಕ್ರಮ ಭಾಳ ಪ್ರೀತಿಯಿಂದ ಪಾಲ್ಗೊಳ್ತೀವಿ ಅಂತ ಇವತ್ತು ಧರ್ಮಸ್ಥಳ ಸಂಸ್ಥೆ ಒಂದು ಪದಾಧಿಕಾರಿಯಾಗಿ ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇವತ್ತು ಧರ್ಮಸ್ಥಳ ಸಂಸ್ಥೆ ನನ್ನನ್ನು ಸಹಿತ ಒಂದು ಅದರಲ್ಲಿ ಹಾಕೊಂಡು ನೀವು ಸಹಿತ ನಮ್ಮ ಸಂಘ ಸದಸ್ಯರಿಗೆ ಮನೆ ಮಕ್ಕಳು ಅಂತ ತಿಳ್ಕೊಂಡು ಈ ಒಂದು ಧರ್ಮಸ್ಥಳ ಸಂಘದಲ್ಲಿ ಹಾಕೊಂಡಿದ್ದಲ್ಲ, ಅದಕ್ಕೆ ನನಗೆ ಈ ಕಾರ್ಯಕ್ರಮ ಇವೆಲ್ಲಕ್ಕಾಗೋದಿಲ್ಲ. ಅದಕ್ಕಾಗಿ ಒಂದು ಏನಪ್ಪ ಅಂದ್ರೆ ಮಗಳ ಪ್ರೀತಿಯನ್ನು ಕೊಟ್ಟು ಇವತ್ತು ಇಂಥ ಒಂದು ಕಾರ್ಯಕ್ರಮಕ್ಕೆ ಕರೆದಕ್ಕಾಗಿ ಧರ್ಮಸ್ಥಳ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮೊದಲು ನನ್ನ ಆತ್ಮೀಯ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತು ಜೀವನ ಅನ್ನೋದು ಒಂದು ದೊಡ್ಡ ಸಮುದ್ರ ಇದೆ. ಏನಿದೆ ಜೀವನ ಅನ್ನೋದೊಂದು ದೊಡ್ಡ ಸಮುದ್ರ. ಅದರ ವಿರುದ್ಧ ಇದ್ರೆ ಏನಾಗ್ತಪ್ಪ ಅಂತಂದ್ರೆ ಕೊಚ್ಕೊಂಡು ಹೋಗ್ತೀವಿ. ಇವತ್ತು ಭಾಳ ಶಾಂತಿಯಿಂದ, ಸಂಯಮದಿಂದ, ಒಂದು ಶಾಂತತೆಯಿಂದ ನಾವು ಮುನ್ನಡೆದ್ರೆ ಇವತ್ತು ಜೀವನದಲ್ಲಿ ಕೆಲಸ ಸ್ಟಾರ್ಟ್ ಆಗ್ತೈತಿ. ಇವತ್ತೆಲ್ಲ ತಾಯಿನಲ್ಲಿ ಒಂದು ಹೇಳೋದೇನಪ್ಪ ಅಂತಂದ್ರೆ, ಇವತ್ತು ಧರ್ಮಸ್ಥಳ ಸಂಘವನ್ನು ನಾನು ಎದಕ್ಕೆ ಹೋಲಿಸ್ಲಿಕ್ಕೆ ಬಯಸ್ತೀನಿ ಅಂತ ಒಂದು ಸಮುದ್ರಕ್ಕೆ ಹೋಲಿಸ್ಲಿಕ್ಕೆ ಬಯಸ್ತೀನಿ. ಇವತ್ತು ಧರ್ಮಸ್ಥಳ ಸಂಘ ಅನ್ನೋದು ಒಂದು ಸಮುದ್ರ ಇದ್ದಂತೆ. ಯಾವ ಧರ್ಮಸ್ಥಳ ಸಂಘ ಇಲ್ಲ, ಪ್ರತಿ ಊರಾಗ ಒಂದು 30, 40, 50, 100 ಗಂಟೆ ತನಕ ಧರ್ಮಸ್ಥಳ ಸಂಘ ಐತೆ. ಇವತ್ತು ಅದ್ರ ಏನಪ್ಪ ಅಂದ್ರೆ ನಾ ಎವ್ರಿ ಟೈಮ್ ಹೇಳ್ತಿರ್ತೀನಿ, ಆಡು ಮುಟ್ಟದ ಸೊಪ್ಪಿಲ್ಲ, ಧರ್ಮಸ್ಥಳ ಸಂಘ ಕಾಲಿದ್ದ ಜಾಗ ಇಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಹೆಣ್ಣು ಮಕ್ಕಳಿಗೆ ಒಂದು ಸ್ಫೂರ್ತಿಯಾಗಿ, ಒಂದು ಆಸೆಯಾಗಿ ಇದ್ದಂಥ ಏಕೈಕ ಸಂಸ್ಥೆ ಆಗಿದ್ರೆ ಅದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ. ಇವತ್ತು ಅಂತ ಸಂಸ್ಥೆ ಇವತ್ತೆಲ್ಲ ತಾಯಿ ಯಾವ ಕೆಲಸ ಮಾಡಿಲ್ಲ ಧರ್ಮಸ್ಥಳ ಸಂಘ.
ಪ್ರತಿಯೊಂದು ಇವತ್ತು ಒಂದು ಮಧ್ಯವರ್ಜನ ಶಿಬಿರವನ್ನಾಗಿರ್ಬೋದು, ಮಹಿಳೆಯರಿಗೆ ಸ್ವಾವಲಂಬಿ ಬದುಕನ್ನು ಕಟ್ಲಿಕ್ಕೆ ಆಗಿರ್ಬೋದು, ಒಂದು ಕೆರೆ ಹೊಳೆತ್ತುವ ಕಾರ್ಯಕ್ರಮ ಆಗಿರೋದು, ಮಕ್ಕಳಿಗೆ ಒಂದು ಊಟ ಕೊಡುವುದಾಗಿರ್ಬೋದು, ಇವತ್ತು ಮೊನ್ನೆ ವಿದ್ಯಾರ್ಥಿ ವೇತನವನ್ನು ಸಹಿತ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಒದಗಿಸಿದ್ದು ಎಲ್ಲರಿಗೂ ಹೆಮ್ಮೆನೆ. ಇವತ್ತು ಅಂತ ಒಂದು ಸಂಸ್ಥೆಗೆ ನಾವೆಲ್ಲ ಬೆನ್ನೆಲುಬಾಗಿ ನಿಂದ್ರಕ್ಕಾಗ್ತದೆ. ಇವತ್ತು ತಾಯಂದ್ರಿಗೆ ಒಂದು ಕೇಳ್ಬೋದೇನಪ್ಪ ಅಂದ್ರೆ, ಇವತ್ತು ಹೆಣ್ಣು ರಕ್ಕಸಿಲ್ಲ, ಹೆಣ್ಣು ಸಾಕ್ಷಾತ್ ಪರಶಿವನ ಸ್ವರೂಪ ಅಂತ ಹೇಳಿ ಅನುಭವ ಮಂಟಪದಲ್ಲಿ ಅಪ್ಪ ಬಸವಣ್ಣನವರು ಸ್ನಾನ ಪಡಿಸಿದ್ರು. ಆದ್ರೆ ಹೆಣ್ಣು ಮಕ್ಕಳಿಗೆ ಆಸೆ ಆಗಿ ಸ್ವಾವಲಂಬಿಯ ಬದುಕನ್ನು ಯಾರಾದ್ರೂ ಕಟ್ಟಿದರೆ ಅದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ. ಅದಕ್ಕಾಗಿ ಇವತ್ತು ಆ ಸಂಸ್ಥೆ ಜೊತೆ ನಾವೆಲ್ಲರೂ ಇರ್ಬೇಕು. ಇವತ್ತು ನೋಡ್ರಿ ಒಂದು ದೃಷ್ಟಾಂತ ನೆನಪಾಕೈತಿ. ಏನಪ್ಪಾ ಅಂದ್ರ, ಒಬ್ಬ ಸ್ವಾಮೀಜಿ ಇರ್ತಾರ, ಇವ್ರು ನಮ್ಮ ಅಡವಿ ಸಿದ್ದೇಶ್ವರ ಅಪ್ಪರಾಗ ಮಾಡ್ತಾರೆ. ಯಾಕಂದ್ರೆ ಪಾಪ ಅವ್ರು ಕೊಡ್ತಾರಂದ್ರೆ ಅವ್ರು ಹೇಳುದಲ್ಲ. ಒಬ್ರು ಸ್ವಾಮೀಜಿ ಇರ್ತಾರ, ಅವ್ರು ಏನ್ ಮಾಡಿರ್ತಾರಪ್ಪ ಅಂದ್ರೆ ಒಂದು ಗಿರೀಶ್ ಹಾಕಿರ್ತಾರ. ಅದಕ್ಕೆ ಏನ್ ಹೇಳ್ತಾರಪ್ಪ ಅಂದ್ರ, ಬೆಕ್ಕ ಬಂದಾಗ ಪಕ್ಕದ ಹಾರು ಹೋಗು ಅಂತ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರ, ಬೆಕ್ಕ ಬಂದಾಗ ಹಾರು ಹೋಗು ಅಂತ ಹೇಳ್ತಾರೆ. ಹಂಗ ಬೆಕ್ಕ ಬಂದಾಗ ಅಷ್ಟ ಹಾರು ಹೋಗ್ತಿರ್ತೈತಿ. ಆಮೇಲೆ ಸ್ವಲ್ಪ ದಿವ್ಸ ಹೋಗೈತಿ, ಸ್ವಾಮೀಜಿಗೆಲ್ಲ ಮಠ ಬಿಟ್ಟು ಹೊರಗೆ ಹೋಗುವುದಿರ್ತೈತಿ. ಹೋದಾಗ ಪಾಪ ಗಿರಿಮರಿ ಹಂಗ ಸ್ವಾಮೀಜಿ ಎಲ್ಲಿ ಕುದಿರ್ತಿರ್ತಾರಲ್ಲ ಅಲ್ಲಿ ಕುದಿರ್ತೈತಿ. ಅವತ್ತು ಬೆಕ್ಕಿನ ಬದ್ಲಿ ನಾಯಿ ಬರ್ತೈತಿ. ಬಂದಾಗ ಅದಕ್ಕೆ ಗೊತ್ತಾಗುದಿಲ್ಲ ಸ್ವಾಮೀಜಿ ಏನ್ ಕಲ್ಸಿರ್ತಾರ, ಬೆಕ್ಕ ಬಂದಾಗ ಹಾರು ಹೋಗುದಷ್ಟೇ ಹೇಳ್ತಾರೆ. ಅಲ್ಲಿ ಏನ್ ಮಾಡಿರ್ತಾರಪ್ಪ, ನಾಯಿ ಬಂದಿರ್ತದೆ, ಗಿರಿ ಹಿಡ್ಕೊಂಡು ಹೋಗ್ಬಿಡ್ತೈತಿ. ಇವತ್ತ ಅಂತ ಸಂಸ್ಥೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಅಲ್ಲ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಎಲ್ಲರ ಅಪ್ಕೊಂಡು ಎಲ್ಲರನ್ನ ಒಪ್ಕೊಂಡು ಪ್ರತಿಯೊಂದು ತಾಯಿಂದ್ರ ಬೆನ್ನೆಲುಬಾಗಿ ನಿಂತು ಬರೀ 10 ರೂಪಾಯಿ ತುಂಬಲಿ ಆ ತಾಯಿಗೆ ಒಂದು ಸ್ವಾವಲಂಬಿ ಬದುಕನ್ನು ಯಾರಾದ್ರೂ ಕಟ್ಟಿಕೊಟ್ಟಿದ್ರೆ ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ. ಇವತ್ತು ಅಂತ ಒಂದು ಸಂಸ್ಥೆ ಜೊತೆ ಏನೇನೋ ಹೇಳ್ತಿರ್ತಾರ, ಹಂಗ ಹಿಂಗ. ಯಾಕಂದ್ರೆ ಯಾವ್ದೋ ಒಂದು ಉನ್ನತ ಹುದ್ದೆಯಲ್ಲಿ ಹೋದಾಗ ಇವತ್ತು ಯಾವ್ದೋ ಒಂದು ಕಾರ್ಯಕ್ರಮವನ್ನು ಮಾಡ್ಬೇಕಾದ್ರ ಎಲ್ಲಾ ಅಡೆತಡೆಗಳು ಇರ್ತಾವ. ಆದ್ರೆ ಅಡೆತಡೆಗಳನ್ನ ಮೀರಿ ನಾವು ಇವತ್ತು ನಮಗೆ ಯಾರು ಜೀವ ಕೊಟ್ಟಲ್ಲ ಅದನ್ನ ನೆನಪು ಮಾಡ್ಕೋಬೇಕಿಲ್ಲ ನಾವು. ಇವತ್ತು ನಾ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯನ್ನ ಒಂದು ಕಲ್ಪವೃಕ್ಷಕ್ಕೆ ಹೊಂದಿಸ್ತೇನೆ. ಕಲ್ಪವೃಕ್ಷ ಅಂದ್ರೆ ಏನು? ಕಲ್ಪವೃಕ್ಷ ಅಂದ್ರೆ ಒಂದು ತೆಂಗಿನ ಮರ. ಇವತ್ತು ನಾವು ತೆಂಗಿನ ಮರಕ್ಕೆ ಏನ ಹಾಕ್ತೀವಿ, ಉಸಿರಿ ನೀರ ಹಾಕ್ತೀವಿ, ಪುರಿ ನೀರ ಹಾಕ್ತೀವಿ. ಆದ್ರೆ ಅದು ಏನ್ ಕೊಡ್ತೈತಿ ನಮಗ? ಏನ್ ಕೊಡ್ತೈತ್ರಿ ನಮಗ? ಎಳ್ನೀರ ಕೊಡ್ತೈತಿ. ಹಂಗೆ ಇವತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸದಸ್ಯರ ಅವ್ರಿಗೆ ನೀವು ಮರುಪಾವತಿ ಮಾಡದೇ ಇರ್ಲಿ, ನನ್ನ ಸಂಘದ ಸದಸ್ಯರ ಸ್ವಾವಲಂಬಿ ಬದುಕು ಕಟ್ಕೋಬೇಕಂತ ಯಾರಾದ್ರೂ ಸಂಸ್ಥೆ ಆಸೆ ಪಟ್ಟಿದ್ರೆ ಅದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ. ಅದಕ್ಕಾಗಿ ಎಲ್ಲ ತಾಯಂದ್ರಿಗೆ ಹೇಳೋದೇನಪ್ಪಾ ಅಂದ್ರ, ಕಾಲಕ್ಕೆ ಮರುಪಾವತಿ ಮಾಡ್ರಿ. ಕಾಲಕ್ಕೆ ಅವ್ರು ನೀವು ಮರುಪಾವತಿ ಮಾಡಿದ್ರೆ, ಆಕ್ಚುಲಿ ನಾನು ಸಹಿತ 10,000 ರೂಪಾಯಿ ಯಾವತ್ತೂ ಹೇಳ್ತೀನಿ. ನನಗೂ ಸಹಿತ 10,000 ರೂಪಾಯಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸಾಲ ಕೊಟ್ಟಿತ್ತು. ಯಾಕಂದ್ರೆ ನಾನು ಸಂಘ ಸದಸ್ಯ, ನಾನು ಕಾವೇರಿ ಸಂಘದ ಒಬ್ಬ ಸದಸ್ಯನೇ. 10,000 ರೂಪಾಯಿ ಸಾಲ ಕೊಟ್ಟಿತ್ತು. ನಾನು ನನ್ನ ಕಾವೇರಿ ಕೇಳಿದೆ, ಅಲ್ಲವ 10,000 ರೂಪಾಯಿ ಸಾಲ ಕೊಟ್ಟಿರಿ, ಇದನ್ನ ಏನ್ ಮಾಡ್ಬೇಕು, ಒಂದು 40,000 ಕೂಡ ಒಂದು ಎಮ್ಮೀರ ತಗೋತೀನಿ ಅಂತಾನೆ. ಅಂದ್ರ ಯಾಕಂದ್ರೆ ಇವತ್ತು ನಾವು ಯಾರೋ ಗಳಿಸಿ ದುಡ್ಡಲ್ಲಿ ಬದುಕೋದಕ್ಕಿಂತ ಇವತ್ತು ನಮ್ಮ ಸ್ವಂತ ನಾವು ಗಳಿಸಿ ಬದುಕಿದ್ರೆ ಅದಕ್ಕೇನೋ ಖುಷಿ ಆಗ್ತದೆ. ಆದ್ರೆ ಇವತ್ತು ಅಂತ ಖುಷಿಯನ್ನ ನಮ್ಮ ಸಂಸ್ಥೆ. ಇದಕ್ಕಾಗಿ ಇವತ್ತು ನಿಜವಾಗ್ಲೂ ನನ್ನ ಬರಾಕ ಟೈಮ್ ಇರಾಕಿಲ್ಲ. ಆದ್ರೂ ಸಹಿತ ನಾನು ನಿಮ್ಮನೆ ಹೊಗಳಿದ್ದೆ ಮದುವೆ ಸಲಾಗಿ. ಆದ್ರೂ ಸಹಿತ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಅಪರ್ಚುನಿಟಿನ ತಪ್ಪಿಸ್ಕೋಬಾರ್ದು. ಯಾಕಂದ್ರೆ ಈ ಕಾರ್ಯಕ್ರಮದಲ್ಲಿ ಮಾತ್ರ ನಿಮಗೆ ಭೇಟಿ ಆಗತೈತಿ. ಯಾಕಂದ್ರೆ ನನಗೆ ನಿಮ್ಗೆ ವೈಯಕ್ತಿಕವಾಗಿ ಬಂದು ಭೇಟಿ ಆಗೋದಿಲ್ಲ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಂದು ದೇವರ ಆಶೀರ್ವಾದ ಪಡ್ಕೊಂಡು ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಸಾಕ್ಷರಂತೆ ಎಲ್ಲ ಹಿರಿಯರಿಗೆ ಒಂದು ಬೆಟ್ಟ ಹೋಗ್ಬೇಕಂತಂದು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷರಂತ ಎಲ್ಲ ಒಂದು ಏನಪ್ಪಾ ಅಂದ್ರೆ ವೀರೇಂದ್ರ ಹೆಗ್ಡೆ ಅಜ್ಜವ್ರಿಗೆ ಹಾಗೂ ಹೇಮಾವತಿ ಅಮ್ಮನವರಿಗೆ ನಾನು ಒಂದು ತಲೆಬಾಗಿ ನಮಸ್ಕರಿಸುತ್ತಾ ಈ ಒಂದು ಬಹಳ ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ಮಾಡಿದ್ರಿ. ಯಾಕಂದ್ರೆ ಇಂಥ ಒಂದು ಪುಣ್ಯ ಭೂಮಿ ಇದೆ, ಇಂಥ ಒಂದು ಚನ್ನಬಸವನ ನಾಡಿನಲ್ಲಿ ತಾವೆಲ್ಲರೂ ಒಂದು, ಯಾಕಂದ್ರೆ ನಿಮಗೆಲ್ಲ ಏನು ಕಲಿಸೋದಿಲ್ಲ. ಯಾಕಂದ್ರೆ ನೀವು ಆಲ್ರೆಡಿ ಬಹಳ ಸಂಸ್ಕಾರವಂತರಿದ್ರಿ, ಎಲ್ಲ ಒಂದು ಸಂಸ್ಕಾರವಂತರ ಎಲ್ಲ ಈ ಊರಲ್ಲಿದ್ರಿ. ಇಂಥ ಒಂದು ಸಂಸ್ಕಾರ ಅಂತ ಊರಲ್ಲಿ ಅದೇನೋ ಅಂತಾರಲ್ಲ, ನಡ್ಯಾಕ್ ಬರೋಂಗೇನು ಹಾಗೆ ತೋರಿಸ್ಬೇಕಾಗಿಲ್ಲ. ಆದ್ರೆ ಇಂಥ ಒಂದು ಸಂಸ್ಕಾರವಂತ ನೆಲದಲ್ಲಿ ತಾವೆಲ್ಲ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ವಿ. ಅದಕ್ಕೆ ಇಲ್ಲಿ ಕೂಡಿದಂತ ಎಲ್ಲರಿಗೂ ಒಂದು ಧನ್ಯವಾದಗಳನ್ನು ಹೇಳ್ತಾ, ಇವತ್ತೆಲ್ಲ ಒಂದು ತಾಯಂದ್ರಿ ಬಹಳ ಸಂಖ್ಯೆಯಲ್ಲಿ ಕೂತಿದ್ರಿ. ಇವತ್ತು ನಿಜವಾಗ್ಲೂ ಒಂದು ಅನುಭವ ಮಂಟಪ ಅನ್ಸಾಗತ್ತೆ. ಯಾಕಂದ್ರೆ ಇನ್ನ ಗಂಡ್ಮಕ್ಳು ಬರ್ಬೇಕಾಗಿತ್ತು, ಆದ್ರೆ ಇವತ್ತು ಎಲ್ಲ ಹೋಗಿ ಸಹಿತ ಹೆಣ್ಮಕ್ಳ ಸಂಖ್ಯೆನ ಹೆಚ್ಚಿದೆ. ಅದಕ್ಕಾಗಿ ಇವತ್ತು ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಹೆಣ್ಮಕ್ಳಿಗೆ ನನಗೆ ಹೋಗಕ್ಕಾಗುದಿಲ್ಲ. ಇವತ್ತೆಲ್ಲ ಒಂದು ತಾಯಂದ್ರಿಗೆ ಒಂದು ಹೇಳೋದೇನಪ್ಪ ಅಂದ್ರೆ, ಆದಷ್ಟು ನಿಮ್ಮ ಮನೆಗಳ ಉಳಿಬೇಕಂದ್ರೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ರಿ. ಬರುವಾಗ
ನಿಮ್ಮ ಮಕ್ಕಳನ್ನು ಸಹಿತ ಇಂಥ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಪಾಲುದಾರ ಮಾಡಿದ್ರೆ ಅವ್ರಿಗೂ ಸಹಿತ ಒಂದು ಒಳ್ಳೆಯ ಒಂದು ಮೆಸೇಜ್ ಕೊಡಕ್ ಆಗ್ತದ. ಯಾಕಂದ್ರೆ ಈಗ ಏನ್ ನಡೆಯುತ್ತೆ ನಮ್ಗೆಲ್ಲ ಗೊತ್ತೈತಿ. ಮಕ್ಕಳನ್ನ ನಾವು ಉಳಿಸ್ಕೋಬೇಕಾಗೈತಿ. ಮಕ್ಕಳನ್ನ ಉಳಿಸ್ಕೋಬೇಕಂದ್ರೆ ನಾವೆಲ್ಲ ಏನ್ ಮಾಡ್ಬೇಕು, ದಯವಿಟ್ಟು ಆದಷ್ಟು ಟಿವಿ ನೋಡೋದು ಕಡಿಮೆ ಮಾಡ್ಬೇಕು ನಾವು. ಹೌದಲ್ರಿ? ಟಿವಿ ಮತ್ತು ಮೊಬೈಲ್